2 ತಿಂಗಳ ಹಿಂದೆ ಹರ್ಷ ಗುತ್ತೇದಾರ್ ಅವರು ನೀವು ಬರಬೇಕು ಅಂತ ಹೇಳಿದ್ರು. ನಾನು ಮಾತು ಕೊಟ್ಟಿದ್ದೆ. ಆ ಮಾತು ಕೊಟ್ಟು ತಪ್ಪಿದ್ದೇನೆ. 15 ದಿವಸ ಮುಂದಕ್ಕೆ ಹಾಕಿ ಮತ್ತೆ ಬರ್ತೇನೆ ಅಂತ ಹೇಳಿದೆ. ಹಾಕಿದ್ರು. ನಮ್ಮ ದಿಲ್ಲಿ ನಾಯಕರು ಡೆಲ್ಲಿಗೆ ಬರ್ಬೇಕು ಅಂತ ಕರೆದು ಬಿಟ್ರು. ಆಗಲೂ ನಾನು ಡೆಲ್ಲಿಗೆ ಹೋಗಿದ್ದರಿಂದ ನಾವು ಬರ್ಲಿಕ್ಕೆ ಆಗ್ಲಿಲ್ಲ. ಕೈ ಕೊಟ್ಟು ಹೋದೆ. ಕೈ ಕೊಡೋದು ಆಕ್ಚುಲಿ ನಾವಲ್ಲ, ಕೈ ಕೊಡೋದೇ ಕೈ ಸಿಂಬಲ್ ನಾವು. ಈಗ ಯಾವ ತರ ಕೈ ಕೊಡ್ತಿದ್ದಾರೆ ಗೊತ್ತಲ್ಲ, ನೋಡಿದ್ದೀರಲ್ಲ. ಮಳೆ ಬೆಳೆ ಆಗ್ಬೇಕಾಗಿರೋ ಜಾಗದಲ್ಲಿ ಮಳೆ ಮೇಲೆ ಬೇಕಾದಷ್ಟು ಆಗ್ತಿದೆ. ನಿಮ್ಮನ್ನ ತಿರುಗಿಯೂ ನೋಡ್ತಾ ಇಲ್ಲ ಅವರು. ಕಾಂಗ್ರೆಸ್ ಬಂದಾಗ ಇಲ್ಲ ಮಳೆ ಬರೋದೇ ಇಲ್ಲ, ಜನರು ಪಾಪ ಹಂಗೆ ಸಾಯ್ರು. ಇಲ್ಲ ಅಂತಂದ್ರೆ ಪೂರ್ತಿ ಮಳೆನೇ ಬಂದಿರ್ತದೆ, ಅದರಿಂದನೂ ಸಾಯ್ಬೇಕು ಜನ. ಇಂಥ ದರಿದ್ರ ಸರ್ಕಾರ ಕಾಂಗ್ರೆಸ್ ಯಾವಾಗಲೂ ಬಂದಿದೆ. ನೋಡಿ, ನಮ್ಮ ಬಿಜೆಪಿ ಸರ್ಕಾರ ಬಂದವಾಗ ಯಾಕೋ ಸಂತುಷ್ಟವಾಗಿರ್ತದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು ಬೇಕಾದಷ್ಟು ಮಳೆ ಬಂತು, ನೆರೆ ಬಂತು. ಆದ್ರೂ ಯಾರಿಗೂ ಅನ್ಯಾಯ ಆಗ್ಲಿಕ್ಕೆ ಅವರು ಬಿಡ್ಲೇ ಇಲ್ಲ. 1 ತಿಂಗಳ ಕಾಲ ಯಾರು ಮಂತ್ರಿಗಳೇ ಇರಲಿಲ್ಲ. ಇಡೀ ರಾಜ್ಯ ಸುತ್ತಿ ಯಾರ ಬೆಳೆ ನಾಶ ಆಗಿದೆ, ಯಾರ ಮನೆ ಮಠ ಕಳ್ಕೊಂಡಿದ್ದಾರೆ, ಯಾರಿಗೆ ತೊಂದರೆ ಆಗಿದೆ, ಎಲ್ಲರೂ ಕೂಡ ಹೇರಳವಾಗಿ ಹಣ ಕೊಟ್ಟು ಈಗ ಈ ಹಣ ಕೊಡ್ಲಿಕ್ಕೆ ಖಜಾನೆ ಪೂರ್ತಿ ಖಾಲಿ ಆಗಿಬಿಡದೆ. ಖಜಾನೆ ಇಲ್ಲ, ಏನು ಇಲ್ಲ, ಖಜಾನೆ ಮಾರ್ತಾವ್ರೆ. ಮಾತಿಗೆ ಓಟ್ ಕಳ್ಳತನ, ಓಟ್ ಕಳ್ಳತನ, ಓಟ್ ಕಳ್ಳತನ ಅಂತ ಹೇಳ್ತಾರೆ. ಇಲ್ಲೂ ಇತ್ತೀಚೆಗೆ ನಾನು ಕೇಳ್ಪಟ್ಟೆ, ಅಳಂದಗಿಂದು ಓಟ್ ಕಳ್ಳತನ ಆಗಿದೆ ಅಂತ. ಅದೇ ಅವಿವೇಕಿಗಳ ಓಟು ತಗೊಂಡು ಗೆದ್ದು 136 ಸೀಟ್ ತಗೊಂಡರು ನೀವು. ನಾವು ಓಟ್ ಕಳ್ರ. ಗೆದ್ದಿರೋರು ನೀವಾದ್ರೆ ಸೋತಿರೋ ಓಟ್ ಕಳ್ರಂತೆ. ಗೆದ್ದವರು ಓಟ್ ಕಂಡ್ರು, ಸೋತವರು ಓಟ್ ಕಂಡ್ರು. ಇವತ್ತು ಮಾಲೂರು ಶಾಸಕ ನಂಜೇಗೌಡನಿಗೆ ಇವತ್ತು ಶಾಸಕ ಸ್ಥಾನದಿಂದ ಅನೂರ್ಜಿತಗೊಳಿಸಲಾಗಿದೆ. ಯಾಕೆ? ಓಟ್ ಕಳ್ಳತನ ಮಾಡಿದ್ದಕ್ಕೆ ಕೋರ್ಟ್ ಆದೇಶ ಆಗಿದೆ. ಈ ರೀತಿ 1952ನೇ ಚುನಾವಣೆ ಇತ್ತಲ್ಲ, ಮೊದಲ ಚುನಾವಣೆ ಈ ದೇಶದಲ್ಲಿ. ಆವತ್ತೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ನಾನು ಕೇವಲ 14,000 ಮತಗಳಿಂದ ಸೋತಿದ್ದೇನೆ. ಕುಲಗೆಟ್ಟ ಮತಗಳು ಕಾಂಗ್ರೆಸ್ನವರು ನನಗೆ ಅನ್ಯಾಯ ಮಾಡಲಿಕ್ಕೆ ಕುಲಗೆಟ್ಟ ಮತಗಳು 75,000 ಅಂತ ಹೇಳಿ ಅವತ್ತೇ ಹೇಳಿದ್ದಾರೆ. ಅದಕ್ಕೆ ಓಟ್ ಕಂಡ್ರು ಯಾರು ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ದಿನವೇ ಸಾಬೀತುಪಡಿಸಿದ್ದಾರೆ. ನಾವು ಮಾತೆತ್ತಿದರೆ ಅಂಬೇಡ್ಕರ್ ಪರ, ನಾವು ಮಾತಾಡಿದ್ರೆ ದಲಿತರ ಪರ, ನಾವು ಮಾತಾಡಿದ್ರೆ ಸಂವಿಧಾನದ ಪರ ಅಂತ ಹೇಳ್ತಕ್ಕಂಥ ಭೂಸುಂಬೆ ರಾಜಕಾರಣಿಗಳು ಅಂಬೇಡ್ಕರ್ ಅವ್ರಿಗೂ ಅನ್ಯಾಯ ಮಾಡಿದ್ರು. ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸಿದ್ರು. ಅವರು ಬದುಕಿರುವಾಗ ಅನ್ಯಾಯ ಮಾಡಿ ಅವರೇ ಹೇಳಿದ್ರು ಅವರ ಅನ್ಯಾಯಗಳಿಗೆ, ಕಾಂಗ್ರೆಸ್ ಸುಡುವ ಮನೆ, ನೀವು ಕಾಂಗ್ರೆಸ್ ಹೋಗಬೇಡಿ, ನಿಮ್ಮ ಜೀವನ ಅಥವಾ ರಾಜಕೀಯ ಜೀವನವನ್ನು ನೀವು ಬೇರೆ ಪಕ್ಷಗಳಲ್ಲಿ ಕಂಡುಕೊಳ್ಳಿ ಅಂತ. ಅದಕ್ಕೆ ನಾನು ಕಾಂಗ್ರೆಸ್ ಅಲ್ಲೂ ಇದ್ದೆ. ನನ್ಗೆ ಯಾರ್ಯಾರೋ ತಲೆ ಮೇಲೆ ಕೈ ಇಟ್ಬಿಟ್ರು. ಇಲ್ಲಿ ಭವಿಷ್ಯ ಇಲ್ಲ ಅಂತ ಹೇಳಿ ಬಿಜೆಪಿಗೆ ಬಂದೆ. ಬಿಜೆಪಿಗೆ ಬಂದ ಮೇಲೆ ಕೇವಲ 8 ವರ್ಷ ಆಗಿದ್ದು ನಾನು ಬಂದು. ವಿಜೇಂದ್ರಣ್ಣ, ಯಡಿಯೂರಪ್ಪ ಅವರು, ಉಳಿದ ಮುಖಂಡರೆಲ್ಲರೂ ಸೇರಿ ನನ್ನನ್ನ MLC ಮಾಡಿದ್ರು. ನಾನು ಭವಿಷ್ಯ ಶೂನ್ಯನಾಗಿದ್ದೆ. ಅದಾದ್ಮೇಲೆ 1 ವರ್ಷ ಆಯ್ತು, ವಿರೋಧ ಪಕ್ಷದ ನಾಯಕರನ್ನಾಗಿ ನನ್ನನ್ನ ಆಯ್ಕೆ ಮಾಡಿದ್ರು ಇದೇ ವಿಜೇಂದ್ರಣ್ಣವರು. ಭಾರತೀಯ ಜನತಾ ಪಕ್ಷ ದಲಿತರಿಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾರೆ ಯಾರೋ ಕಾಂಗ್ರೆಸ್ನವರು. ಅಲ್ಲಿ ಗರ್ಭಗುಡಿ ಇದೆ,
ನಿಮಗೆ ಒಳಗೋಗಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು. ಆದ್ರೆ ಈಗ ಯೋಚನೆ ಮಾಡಿ, ಅಲ್ಲಿ ವಿಜೇಂದ್ರ ಅವರು ನನ್ನನ್ನು ಎಲ್ಲಿ ಕುಳಿಸಿದ್ದಾರೆ? ಗರ್ಭಗುಡಿಯಲ್ಲೇ ಕುಳಿಸಿದ್ದಾರೆ ನನ್ನನ್ನ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತೀಯ ಜನತಾ ಪಕ್ಷ ಕೊಟ್ಟಿರ್ತಕ್ಕಂಥ ಗೌರವ, ಅದು ದಲಿತ ಸಮುದಾಯಗಳಿಗೂ ಕೊಡ್ತಕ್ಕಂಥ ಗೌರವ. ಇದನ್ನ ನಾವೆಲ್ಲರೂ ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಸರ್ಕಾರ ಬಂದಿದೆ, ಮಾನ್ಯ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾರೆ, ದಲಿತರಿಗೆ SCP TSP ಹಣ 42,000 ಕೋಟಿ ಕೊಟ್ಟಿದ್ದೀನಿ ಅಂತ ಭಾಷಣ ಮಾಡ್ತಾರೆ. ನಾನು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ಮಾನ್ಯ ಸಿದ್ದರಾಮಯ್ಯನವರೇ, ನೀವು 42,000 ಕೋಟಿ ಅಲ್ಲ, 42 ಕೋಟಿನೂ ಈ ದಲಿತ ಸಮುದಾಯಗಳಿಗೆ ನೀವು ಕೊಟ್ಟಿಲ್ಲ. ಚಾಲೆಂಜ್ ಮಾಡ್ತೀನಿ, ಕೊಟ್ಟಿಲ್ಲ. ಸುಳ್ಳು ಹೇಳ್ತಾರೆ. ಏನಂತಂದ್ರೆ ಭಾಷಣ ಮಾಡ್ಲಿಕ್ಕೆ ದಲಿತರನ್ನ ಹೊಗಳೋದು, ಆಗ ಭಾಷಣ ಆದ್ಮೇಲೆ ದಲಿತರನ್ನ ತುಳಿಯೋದು. ಇದು ಕಾಂಗ್ರೆಸ್ನ ನೀತಿ. ಕಳೆದ ಬಾರಿ ವ್ಯಾಪಾರ ಬಿಟ್ಟು ಅವರನ್ನು ದೂರ ಇಡಬೇಕಾಗಿತ್ತು. ಇಡೀ ದೇಶ ಕಾಂಗ್ರೆಸ್ ಪಕ್ಷವನ್ನ ಇವತ್ತು ದೂರ ಇಟ್ಟಿದೆ. ರಾಹುಲ್ ಗಾಂಧಿ ಮನೆಯಲ್ಲಿ ಕುಳಿತು ಪಾಪ ಸುಖವಾಗಿ ಬರ್ತಾ ಇದ್ರು. ಮೋದಿ ಅವರು ಅವ್ರಿಗೆ ಅಂತ ಕೆಲಸ ಕೊಟ್ಬಿಟ್ರಿ, ಬೀದಿ ಬೀದಿ ಸುತ್ತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ಅವ್ರಿಗೆ. ಏನ್ ಕಾಶ್ಮೀರ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಓಡ್ತಾರೆ. ಆ ಕಡೆ ವೆಸ್ಟ್ ಬೆಂಗಾಲಿಂದ ಈ ಕಡೆ ಮಹಾರಾಷ್ಟ್ರದವರೆಗೂ ಓಡ್ತಾರೆ. ಕುತ್ಕೊಳ್ಳೋಕ್ ಸಮಯನೇ ಇಲ್ಲ. ಅಂತ ಪರಿಸ್ಥಿತಿಗೆ ಮಾನ್ಯ ಮೋದಿಜಿ ಅವರು ಅವರನ್ನು ಒಟ್ಟು ಬಿಟ್ಟಿದ್ದಾರೆ. ನಾನು ಹೇಳ್ತೇನೆ, ಇವತ್ತು ಎಷ್ಟೊಂದು ದಲಿತರಿಗೆ ಕಾಂಗ್ರೆಸ್ ಪ್ರಥಮದಿಂದ ಅನ್ಯಾಯ ಮಾಡಿತ್ತು, ಅದಕ್ಕೆ ಇಡೀ ದಲಿತ ಸಮುದಾಯಗಳು ಕಾಂಗ್ರೆಸ್ ಅನ್ನ ಇವತ್ತು ದೂರ ಇರ್ತವೆ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಅವರಿಗೆ ಜೀವ ಕೊಟ್ವಿ. ಆ ಕೊಟ್ಟಿದ್ದ ಕಾರಣಕ್ಕೆ ಈಗ ದಲಿತರ ಜೀವ ತೆಗಿತಾ ಇದ್ದಾರೆ ಕಾಂಗ್ರೆಸ್ನವರು. ಕಳೆದ ಚುನಾವಣೆಗಳಲ್ಲಿ ನೋಡಿದೆ ನಾನು, ಈ ದಲಿತರನ್ನ ಓಲೈಸಲಿಕ್ಕೆ ಹೆಂಗಾದ್ರೂ ಮಾಡಿ ಓಟ್ ತಗೊಳ್ಬೇಕು ಅಂತ ಕಣ್ಣಲ್ಲಿ ನೀರ್ ಹಾಕೊಂಡು ದಯವಿಟ್ಟು ನಾನೇನು ಅನ್ಯಾಯ ಮಾಡಿದ್ದೆ ನನಗೆ ಓಟ್ ಕೊಡಿ ಅಂತ ನೋಡಿದ್ದೀನಿ. ಹೋಗಿ ನೀವು ಓಟ್ ಕೊಡಕ್ ಆಗಿಲ್ಲ ಅಂತಂದ್ರೆ ನಾನು ಸತ್ತಾಗ ಹೋಗಿ ಮಣ್ಣಾಕಾದ್ರೂ ಬರ್ಲಿ ಅಂದ್ರು. ಅದಕ್ಕೆ ಪಾಪ ದಲಿತರು ಮನಸ್ಸು ಬೇಜಾರಾಗಿ ಕಾಂಗ್ರೆಸ್ಗೆ ಓಟ್ ಹಾಕಬಹುದು. ನಾನು ಇವತ್ತು ಹೇಳ್ತೇನೆ, ಈ ಪ್ರಾಂತ್ಯದಲ್ಲಿ ದಲಿತರನ್ನ ಸಂಪೂರ್ಣವಾಗಿ ದಮನ ಮಾಡಲಾಗಿದೆ, ಹಿಂದಿರುಳಿದವರನ್ನ ದಮನ ಮಾಡಲಾಗಿದೆ. ಇವತ್ತು ನೋಡಿ, ಈ ಸರ್ಕಾರ